ಬಂದಂಥ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಮಗೆಲ್ಲ ತಿಳಿದಂತೆ 100ರ ಸಂಭ್ರಮಾಚರಣೆ ನಡೆದಿದೆ. ಈ ವರ್ಷ ನಾವು ಶತಮಾನೋತ್ಸವ ಸಂಭ್ರಮದಲ್ಲಿ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಪೂರೈಸಿ ಇದೇ ಬರುವ 25ನೇ ತಾರೀಕು ಶತಮಾನೋತ್ಸವದ ಸಮಾರೋಪ ಸಂಭ್ರಮದಲ್ಲಿ ನಾವೆಲ್ಲರೂ ಅದರ ಪ್ರಚಾರಕ್ಕಾಗಿ ತಮ್ಮೆಲ್ಲರನ್ನು ಈ ದಿನ ಕರೆದಿದ್ದೇವೆ. ನಮ್ಮ ಈ ಶತಮಾನೋತ್ಸವ ಈ ಒಂದು ವೇದಿಕೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಬಿ ಮುನಿರಾಜರು ಇದ್ದಾರೆ. ಅದೇ ರೀತಿ ನಮ್ಮ ಈ ಶಾಲೆಯ ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರು, ನಮ್ಮ ಮಾರ್ಗದರ್ಶಕರು, ಪ್ರಸ್ತುತ ಮೆಸ್ಕಾಂ ನಿಗಮದ ಅಧ್ಯಕ್ಷರು ಆಗಿರ್ತಕ್ಕಂತಹ ಮಾಜಿ ಜನಪದ ಸದಸ್ಯರಾದ ಸನ್ಮಾನ್ಯ ಶ್ರೀ ಕೆ ಹರೀಶ್ ಕುಮಾರ್ ಇದ್ದಾರೆ. ನಮ್ಮ ಶತಮಾನೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತಹ ನ್ಯಾಯವಾದಿ ಶ್ರೀಯುತ ಶಶಿಕಿರಣ್ ಜೈನ್ ಇದ್ದಾರೆ. ಅದೇ ರೀತಿ ನಮ್ಮ ಶತಮಾನೋತ್ಸವ ಸಮಿತಿಯ ಕೋಶಾಧಿಕಾರಿ ಸೈಯದ್ ಹಬೀಬ್ ಸಾಹೇಬರಿದ್ದಾರೆ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ನಮ್ಮ ಧರಣೇಂದ್ರ ಕುಮಾರ್ ಇದ್ದಾರೆ. ಅದೇ ರೀತಿ ನಮ್ಮ ಶತಮಾನೋತ್ಸವ ಸಮಿತಿಯ ಗೌರವ ಸಲಹೆಗಾರರು, ನಮ್ಮ ಈ ಭಾಗದ ಈ ಶಾಲೆಯ ಅಭಿವೃದ್ಧಿಗೆ ಹಲವಾರು ಶ್ರಮಿಸಿದಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ಪಿ ರಾಜಶೇಖರ ಅಜ್ರಿ ಅವರಿದ್ದಾರೆ. ಅದೇ ರೀತಿ ಈ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಪುಷ್ಪರವರಿದ್ದಾರೆ. ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿದ್ದ ಜನಾರ್ದನ್ ರಾಯ್ಕರು, ಅದೇ ರೀತಿ ಮಾಜಿ ಅಧ್ಯಕ್ಷರಾಗಿದ್ದ ವಸಂತ್ ಗೌಡರು, ನಮ್ಮ ಜೊತೆ ಕಾರ್ಯದರ್ಶಿ ವಸಂತ್ ಗೌಡರು, ಅದೇ ರೀತಿ ಸಮಿತಿಯ ಸಂಧ್ಯಾ ಜೈನ್ರವರಿದ್ದಾರೆ. ಬಂದಂತಹ ಎಲ್ಲ ಪತ್ರಿಕೋದ್ಯಮದ ಪತ್ರಕರ್ತರ ಸಂಘದ ಪದಾಧಿಕಾರಿಗಳನ್ನ, ದೃಶ್ಯ ಮಾಧ್ಯಮದ ಎಲ್ಲ ಪದಾಧಿಕಾರಿಗಳನ್ನ ಸರ್ವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇಂದಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಈಗ ನಡೆಸಲಿಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶಶಿಕಿರಣ್ ಜೈನ್ರು ಈಗ ನಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಪತ್ರಿಕಾ ಪ್ರತಿನಿಧಿಗಳಿಗೆ ಹಾಗೂ ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳಿಗೆ ಸ್ವಾಗತವನ್ನು ಬಯಸುತ್ತಾ 1925ರಲ್ಲಿ ನಡಗುತ್ತು ಕೀರ್ತಿಶೇಷ ಚಂದಯ್ಯಾಜಿಯವರ ನಡಗುತ್ತು ಮನೆಯಲ್ಲಿ ಪ್ರಾರಂಭಗೊಂಡಂತಹ ಶಾಲೆ ಇಂದು ಶತಮಾನೋತ್ಸವ ಸಂಭ್ರಮವನ್ನು ಆಚರಿಸ್ತಾ ಇದೆ. ಇದು ನಡೆದು ಬಂದಂಥ ಹಾದಿ 1925ರಲ್ಲಿ ನಡಗುತ್ತು ಮನೆತನದ ಮನೆಯಲ್ಲಿ ಶಾಲೆ ಆರಂಭಗೊಂಡಿತು. ಒಂದು ಹಲವು ವರ್ಷ ಆ ಮನೆಯ ಆವರಣದಲ್ಲಿ ಶಾಲೆ ಪ್ರಾರಂಭಗೊಂಡು ನಂತರ ಪೆರ್ಮಾಣು ಬಸದಿಯ ಛತ್ರದಲ್ಲಿ ಈ ಶಾಲೆ ನಂತರ ಅಲ್ಲಿಂದ ಸ್ಥಳಾಂತರಗೊಂಡಿರುತ್ತದೆ. ಛತ್ರದಲ್ಲಿ ಹಲವು ವರ್ಷಗಳ ಕಾಲ ಈ ಶಾಲೆ ಅಲ್ಲಿ ಶಿಕ್ಷಣವನ್ನು ನೀಡುತ್ತಾ ಬಂದಂತಹ ಸಂದರ್ಭದಲ್ಲಿ ಬಸದಿಯ ಪಕ್ಕದಲ್ಲಿರುವಂತಹ ಕಟ್ಟಡಕ್ಕೆ ನಂತರ ಸ್ಥಳಾಂತರಗೊಂಡು ಸುಮಾರು 42 ವರ್ಷಗಳ ಕಾಲ ನಡಗುತ್ತು ಮನೆತನದ ಕಟ್ಟಡದಲ್ಲಿ ಈ ಶಾಲೆ ಉಚಿತವಾಗಿ ಅಲ್ಲಿ ಆ ಸ್ಥಳವನ್ನು ಶಾಲೆಗೆ ನೀಡಿ ಅಲ್ಲಿ ಶಿಕ್ಷಣವನ್ನು ನೀಡುತ್ತಾ ಬಂದಿರುತ್ತದೆ. ನಂತರ ಈ ಶಾಲೆಯ ಕಟ್ಟಡವು ಈ ಆವರಣದಲ್ಲಿ ಪ್ರಾರಂಭಗೊಂಡು ನಂತರ ಕಳೆದ ವರ್ಷ ಶಾಲೆಯ ಈ ಆವರಣದಲ್ಲಿ ಮಾನ್ಯ ವಿಧಾನ ಪರಿಷತ್ತು ಸದಸ್ಯರಾದಂಥ ಶ್ರೀ ಕೆ ಹರೀಶ್ ಕುಮಾರ್ ಇವರ ಪ್ರಯತ್ನದಿಂದ 1,25,00,000 ವೆಚ್ಚದ ಒಂದು ಸುಂದರವಾದಂತಹ ಕಟ್ಟಡ ನಿರ್ಮಾಣಗೊಂಡು ಲೋಕಾರ್ಪಣೆಗೊಂಡು ಎಲ್ಲರ ಇಲ್ಲಿ ಈ ಶಾಲೆಯಲ್ಲಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುತ್ತಾರೆ. 1925ರಲ್ಲಿ ಆರಂಭಗೊಂಡಂತಹ ನಮ್ಮ ಶಾಲೆ ಇಂದು ಶತಮಾನೋತ್ಸವ ಸಂಭ್ರಮವನ್ನು ಊರಿನ ಗಣ್ಯರು, ಹಳೆಯ ವಿದ್ಯಾರ್ಥಿಗಳು ಎಲ್ಲ ಸೇರಿ ಒಂದು ಶತಮಾನೋತ್ಸವ ಸಂಭ್ರಮವನ್ನು ಆಚರಿಸಬೇಕು ಅನ್ನೋಂಥ ದೃಷ್ಟಿಯಿಂದ ನಾವೆಲ್ಲ ಹಿರಿಯ ವಿದ್ಯಾರ್ಥಿಗಳೆಲ್ಲ ಸಭೆ ಸೇರಿ ಒಂದು ಶತಮಾನೋತ್ಸವ ಸಮಿತಿಯನ್ನು ಪ್ರಾರಂಭ ಮಾಡಿ ಅದರ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಬಿ ಮುನಿರಾಜ ಅಚ್ಚರಿ ಬೊಳ್ಳಿಂಜಿ ಇವರು ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುತ್ತಾರೆ.
ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿ ವಸಂತ ಶೆಟ್ಟಿ ಶ್ರದ್ಧಾ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೆ ಶತಮಾನೋತ್ಸವದ ಗೌರವ ನಮ್ಮ ಸಲಹೆಗಾರರಾಗಿ ಸನ್ಮಾನ್ಯ ಶಾಸಕರಾದಂಥ ಹರೀಶ್ ಪೂಂಜ ಇವರು, ಹಾಗೆಯೇ ಸನ್ಮಾನ್ಯ ಶ್ರೀ ಕೆ ಹರೀಶ್ ಕುಮಾರ್ ಅಧ್ಯಕ್ಷರು ಮೆಸ್ಕಾಂ ನಿಗಮ ಇವರು, ಹಾಗೆ ನಡಗುತ್ತು ಮನೆತನದ ಈ ಶಾಲೆಯ ಸಂಸ್ಥಾಪಕರಾದಂಥ ಮನೆತನದವರಾದಂಥ ಶ್ರೀ ಧನಂಜಯ ಅಜ್ರಿ ನಡಗುತ್ತು, ಹಾಗೂ ವಿಧಾನ ಪರಿಷತ್ತು ಶಾಸಕರಾದಂಥ ಶ್ರೀ ಪ್ರತಾಪ್ ಸಿಂಗ್ ನಾಯ್ಕ್ ಇವರ ಗೌರವ ಅಧ್ಯಕ್ಷತೆಯಲ್ಲಿ ಈ ಸಮಿತಿ ರಚನೆಗೊಂಡಿರುತ್ತದೆ. ಹಾಗೆಯೇ ಇದರ ಪ್ರಧಾನ ಸಂಚಾಲಕರಾಗಿ ಡಾಕ್ಟರ್ ಸತೀಶ್ ಚಂದ್ರ ಎಸ್, ಹಾಗೂ ಅಧ್ಯಕ್ಷರಾಗಿ ಬಿ ಮುನ್ರಾಜ್ ಅಜ್ರಿ, ಕಾರ್ಯಾಧ್ಯಕ್ಷರಾಗಿ ನಾನು ಶಶಿಕಿರಣ್ ಜೈನ್, ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ವಸಂತ್ ಶೆಟ್ಟಿ ಶ್ರದ್ಧಾ ಇವರು ಆಯ್ಕೆಗೊಂಡು, ಹಾಗೆಯೇ ಗೌರವ ಸಲಹೆಗಾರರಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಬಿ ರಾಜಶೇಖರ ಅಜ್ರಿ ಅವರು, ಶ್ರೀಮತಿ ಮಂಜುಳಾ ಅಧ್ಯಕ್ಷರು ಗ್ರಾಮ ಪಂಚಾಯತ್ ನಡ, ಮುರಳಿ ಬಲಿಪ ಅಧ್ಯಕ್ಷರು ಲಯನ್ಸ್ ಕ್ಲಬ್, ಡಾಕ್ಟರ್ ಪ್ರದೀಪ್ ಎ, ಹಾಗೂ ಅಧ್ಯಕ್ಷರು ಹಳೆ ವಿದ್ಯಾರ್ಥಿ ಸಂಘದ ಧರಣೇಂದ್ರ ಕುಮಾರ್, ಹಾಗೂ SDMCಯ ಅಧ್ಯಕ್ಷರಾದಂಥ ಜನಾರ್ದನ್ ನಾಯ್ಕ ಇವರು ಗೌರವ ಸಲಹೆಗಾರರಾಗಿರುತ್ತಾರೆ. ಹಾಗೆಯೇ ಈ ಸಮಿತಿಯ ಉಪಾಧ್ಯಕ್ಷರಾಗಿ ಅಜಿತ್ ಕುಮಾರ್ ಆರಿಗ, NB ಶ್ಯಾಮ್ ಸುಂದರ್, ಜಯಶೆಟ್ಟಿ, ಅಪ್ಪು, ಸ್ಟ್ಯಾನಿ ಪಿಂಟು, ಶ್ರೀಮತಿ ಗ್ರೇಸಿ ವೇಗಸ್, ಹರಿಶ್ಚಂದ್ರ NB, ವಸಂತ್ ಗೌಡ ಕೊಯಕುಡ್ಡೆ ಇವರು ಉಪಾಧ್ಯಕ್ಷರಾಗಿ ಈ ಸಮಿತಿಯಲ್ಲಿದ್ದಾರೆ. ಹಾಗೆಯೇ ಕೋಶಾಧಿಕಾರಿಯಾಗಿ ಶ್ರೀಯುತ ಸೈಯದ್ ಹಬೀಬ್ ಸಾಹೇಬ್ರವರು, ಹಾಗೆಯೇ ಜೊತೆ ಕೋಶಾಧಿಕಾರಿಯಾಗಿ ಶ್ರೀಮತಿ ಪುಷ್ಪಾ ಇವರು, ಹಾಗೆ ಕಾರ್ಯದರ್ಶಿಯಾಗಿ ವಸಂತ್ ಗೌಡ ವಿಜಿ, ಜಾಕೀರ್ ಹುಸೇನ್, ಶ್ರೀಮತಿ ಸಂಧ್ಯಾ ಜೈನ್ ಇವರು ಕಾರ್ಯದರ್ಶಿಯಾಗಿ ನಮ್ಮ ಈ ಸಮಿತಿಯಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ. ಹಾಗೆಯೇ ಸಂಘಟನಾ ಕಾರ್ಯದರ್ಶಿಯಾಗಿ ವಿಜಯಗೌಡ ಮತ್ತು ಜಯಂತಗೌಡ, ಹಾಗೆ ಜತೆ ಕಾರ್ಯದರ್ಶಿಯಾಗಿ ವಿಕ್ಟರ್ ಮಾರ್ತಾ ಮತ್ತು ಶ್ರೀಮತಿ ಸುಜಾತ ಇವರು ಜತೆ ಕಾರ್ಯದರ್ಶಿಯಾಗಿ ಈ ಸಮಿತಿಯಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ. ಹಾಗೆಯೇ ನಾವು ಶತಮಾನೋತ್ಸವ ಸಂಭ್ರಮವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಬೇಕು ಅನ್ನೋಂಥ ದೃಷ್ಟಿಯಿಂದ ಹಲವು ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಹಾಗೆ ನಾಡಿದ್ದು ಜನವರಿ 25ನೇ ತಾರೀಕು ನಮ್ಮ ಶತ ಸಂವತ್ಸರದ ಸಂಭ್ರಮಾಚರಣೆಯನ್ನು ಮಾಡಲಿಕ್ಕಿದ್ದೇವೆ. ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡ ಇದರ ಶತಮಾನ ಸಂಭ್ರಮದ ಕಾರ್ಯಕ್ರಮವನ್ನು ನಾವು ಒಂದು ದಿವಸದ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ಬೆಳಿಗ್ಗೆ 8:30ಕ್ಕೆ ಆಕರ್ಷಕ ಮೆರವಣಿಗೆ ಪ್ರಾರಂಭಗೊಂಡು ನಮ್ಮ ಹೈಸ್ಕೂಲಿನಿಂದ ಪ್ರಾರಂಭಗೊಂಡು ಈ ಶಾಲೆಯವರೆಗೆ ಆಕರ್ಷಕ ಮೆರವಣಿಗೆ ಇದೆ. ಹಾಗೆಯೇ 9:15ಕ್ಕೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬೆಳ್ತಂಗಡಿ ಇವರು ಕೊಡುಗೆಯಾಗಿ ನೀಡಿರುವಂಥ ಸ್ವಾಗತ ದ್ವಾರ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಹಾಗೆಯೇ 10:05ಕ್ಕೆ ಮೋಹನ್ ಕುಮಾರ್ ಲಕ್ಷ್ಮೀ ಗ್ರೂಪ್ ಇವರು ನೀಡಿದಂತಹ ಇಂಟರ್ಲಾಕ್ ಕೊಡುಗೆ, ಶಾಲೆಗೆ ಇಂಟರ್ಲಾಕನ್ನು ಹಾಕಿದ್ದಾರೆ, ಅದನ್ನು ನಾವು ಹಸ್ತಾಂತರ ಮಾಡಲಿಕ್ಕಿದ್ದೇವೆ. ಹಾಗೆಯೇ 10:15ಕ್ಕೆ ರಂಗಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮ ಇದೆ. 10:30ಕ್ಕೆ ಶತಮಾನೋತ್ಸವದ ಸಭಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಹರೀಶ್ ಪೂಂಜ ಇವರು ನೆರವೇರಿಸಲಿಕ್ಕಿದ್ದಾರೆ. ಹಾಗೆಯೇ ಘನ ಉಪಸ್ಥಿತಿಯಲ್ಲಿ ಸನ್ಮಾನ್ಯ UT ಖಾದರ್ ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಇವರು ಘನ ಉಪಸ್ಥಿತಿಯಲ್ಲಿ, ಹಾಗೂ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡ್ರಾವ್ ಮಾನ್ಯ ಸಚಿವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಇವರು ಈ ಶತಮಾನೋತ್ಸವದ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದಾರೆ. ಹಾಗೆಯೇ ಈ ಸಮಾರಂಭದ ಗೌರವ ಉಪಸ್ಥಿತಿಯನ್ನು ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರು, ಮಾನ್ಯ ಸಚಿವರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕರ್ನಾಟಕ ಸರ್ಕಾರ ಇವರ ಗೌರವ ಉಪಸ್ಥಿತಿಯಲ್ಲಿ, ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾನ್ಯ ಸಂಸದರು, ಲೋಕಸಭಾ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆ, ಸನ್ಮಾನ್ಯ ಡಾಕ್ಟರ್ D ವೀರೇಂದ್ರ ಹೆಗ್ಡೆ ಮಾನ್ಯ ರಾಜ್ಯ ಸಭಾ ಸದಸ್ಯರು, ಭಾರತ ಸರ್ಕಾರ, ಸನ್ಮಾನ್ಯ ಶ್ರೀ K ಹರೀಶ್ ಕುಮಾರ್ ಅಧ್ಯಕ್ಷರು, ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಸನ್ಮಾನ್ಯ ಶ್ರೀ K ಪ್ರಥಮ್ ಸಿಂಹನಾಯಕ್ ಮಾನ್ಯ ಶಾಸಕರು, ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ
ಎಸ್.ಎಲ್. ಭೋಜೇಗೌಡರು, ಮಾನ್ಯ ಶಾಸಕರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಐವನ್ ಡಿಸೋಜರು, ಮಾನ್ಯ ಶಾಸಕರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಮಂಜುನಾಥ್ ಭಂಡಾರಿ, ಮಾನ್ಯ ಶಾಸಕರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಡಾಕ್ಟರ್ ಧನಂಜಯ ಸರ್ಜಿ, ಮಾನ್ಯ ಶಾಸಕರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಕಿಶೋರ್ ಕುಮಾರ್ ಬೊಟ್ಯಾಡಿ, ಮಾನ್ಯ ಶಾಸಕರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಪದ್ಮನಾಭ ಸಾಲ್ಯನ್, ಮಾನ್ಯ ಅಧ್ಯಕ್ಷರು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಬೆಳ್ತಂಗಡಿ, ಹಾಗೂ ಸನ್ಮಾನ್ಯ ಶ್ರೀಮತಿ ಮಂಜುಳಾ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ನಡ ಇವರು ಮುಖ್ಯ ಅತಿಥಿಗಳಾಗಿ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗೆಯೇ ಮುಖ್ಯ ಅಭ್ಯಾಗತರಾಗಿ ಮತ್ತು ಉಪಸ್ಥಿತರಾಗಿ ಈ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರು ಈ ಸಭೆಯಲ್ಲಿ ಆಗಮಿಸಲಿಕ್ಕಿದ್ದಾರೆ. ಆದ ನಂತರ ಮಧ್ಯಾಹ್ನ 2 ಗಂಟೆಗೆ ಮಕ್ಕಳ ಮತ್ತು ಶಾಲೆಯ ಶಿಕ್ಷಕಿಯರಿಂದ ಸಾಂಸ್ಕೃತಿಕ ಜೇಂಕಾರ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹಾಗೆ ಅಪರಾಹ್ನ 2:30ಕ್ಕೆ ಯಕ್ಷರಸ ಕುಸಲದ ಗೊಬ್ಬು ಅನ್ನುವಂಥ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹಾಗೆ 3:30ಕ್ಕೆ ಬಹುಮಾನ ವಿತರಣೆ ಮತ್ತು ಸಾಂಸ್ಕೃತಿಕ ವೈವಿಧ್ಯಮಯ ನಡೆಯಲಿಕ್ಕಿದೆ. ಹಾಗೆಯೇ 6:30ಕ್ಕೆ ಹಿರಿಯ ವಿದ್ಯಾರ್ಥಿಗಳ ಸಮಾಗಮ ಹಾಗೂ ರಾತ್ರಿ 8:30ಕ್ಕೆ ತುಳು ಹಾಸ್ಯಮಯ ಸಾಮಾಜಿಕ ನಾಟಕ ಒಂತೆ ಲೇಟ್ ಆ್ಯಂಡ್ ಆಂಡಲ ಅನ್ನುವಂಥ ಎಲ್ಲ ಕಾರ್ಯಕ್ರಮಗಳು ಈ ಒಂದು ದಿನಾಂಕ 25ರಂದು, ನಾಳ್ದು ಜನವರಿ 25ರಂದು ನಡೀಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ತಮ್ಮೆಲ್ಲರ ಸಹಕಾರವನ್ನು ಯಾಚಿಸುತ್ತಾ ಈ ಶತಮಾನೋತ್ಸವ ಸಮಾರಂಭವು ಉತ್ತಮ ರೀತಿಯಲ್ಲಿ ರೂಪುಗೊಳ್ಳಬೇಕು ಅಂತ ಹೇಳಿದರೆ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರ ತುಂಬು ಸಹಕಾರ ನಮಗೆ ಅಗತ್ಯವಿದೆ. ಆದ್ದರಿಂದ ತಾವೆಲ್ಲರೂ ಈ ಶತ ಸಂವತ್ಸರದ ಸಂಭ್ರಮಾಚರಣೆಯ ಈ ಕಾರ್ಯಕ್ರಮದ ಎಲ್ಲ ವರದಿಗಳನ್ನು ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟಿಸಿ ಈ ಒಂದು ಸಂಭ್ರಮದ ಆಚರಣೆಗೆ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿದ್ದಂತಹ ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಪ್ರತಿನಿಧಿಗಳಿಗೆಲ್ಲರಿಗೂ ನಮಸ್ಕರಿಸ್ತಾ, ಈಗಾಗಲೇ ನಮ್ಮ ಕಾರ್ಯಾಧ್ಯಕ್ಷರು ಹೇಳಿದಾಗೆ ಗ್ರಾಮೀಣ ಪ್ರದೇಶವಾದಂತಹ ನಮ್ಮ ಈ ಗ್ರಾಮದಲ್ಲಿ 100 ವರ್ಷದ ಹಿಂದೆ ನಡಗುತ್ತು ಮನೆತನದವರು ಬಡ ಜನರ ಮಕ್ಕಳ ಜ್ಞಾನಕ್ಕಾಗಿ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದರು. ಅದೆಷ್ಟೋ ವರ್ಷ ಕಾಲ ಅವರದೇ ಕಟ್ಟಡದಲ್ಲಿ ಈ ಎಲ್ಲ ಶಾಲಾ ಚಟುವಟಿಕೆಗಳು, ಪೀಠೋಪಕರಣಗಳು ಇದನ್ನೆಲ್ಲ ಅವರು ಒದಗಿಸಿಕೊಟ್ಟು ಇವತ್ತು ಸರ್ಕಾರದಿಂದ ಎಲ್ಲ ವ್ಯವಸ್ಥಿತವಾದಂತಹ ಮಾನ್ಯ ಹರೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಭವ್ಯವಾದ ಒಂದು ಕಟ್ಟಡ ಹಾಗೂ ಪೀಠೋಪಕರಣಗಳು ಹಾಗೂ ಎಲ್ಲ ಆಟದ ಮೈದಾನ, ನೀರಿನ ವ್ಯವಸ್ಥೆ, ಶೌಚಾಲಯ ಇದೆಲ್ಲ ಈ ಒಂದು ಶಾಲೆಯ ಅನುಕೂಲಕ್ಕಾಗಿ ಸರ್ಕಾರದಿಂದ ಒದಗಿಸಿಕೊಟ್ಟಿದ್ದಾರೆ. ಸರ್ಕಾರಕ್ಕೆ ನಾನು ಪ್ರಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಎಲ್ಲ ವ್ಯವಸ್ಥೆಗಳಿಗೆ ಎಲ್ಲ ಜನಪ್ರತಿನಿಧಿಗಳು ಕೂಡ ಸಹಾಯ ಮಾಡಿರ್ತಾರೆ. ಈ 100 ವರ್ಷ ತುಂಬಿದಂತಹ ಈ ಶಾಲೆಯಲ್ಲಿ ನಾವೆಲ್ಲ ಈ ವೇದಿಕೆಯಲ್ಲಿದ್ದವರು ಹೆಚ್ಚಿನವರು ಎಲ್ಲರೂ ಹಿರಿಯ ವಿದ್ಯಾರ್ಥಿಗಳು. ಈ ಗ್ರಾಮೀಣ ಪ್ರದೇಶದ ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆ ಆದರೂ ಕೂಡ ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಡಾಕ್ಟ್ರುಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ವಕೀಲರು ಆಗಿದ್ದಾರೆ, ದೊಡ್ಡ ದೊಡ್ಡ ಉದ್ಯಮಿಗಳಾಗಿದ್ದಾರೆ. ಅದೆಷ್ಟೋ ಜನ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟೋ ಜನ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡುವವರಿದ್ದಾರೆ, ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡುವವರಿದ್ದಾರೆ. ಇದು ಈ ಕನ್ನಡ ಶಾಲೆಯ ಸರ್ಕಾರಿ ಶಾಲೆಯ ಕನ್ನಡ ಮಾಧ್ಯಮದ ಒಂದು ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಂತಹ ಒಂದು ಈ ವಿದ್ಯಾಮಂದಿರದಲ್ಲಿ ನಾವು ಊರಿನವರೆಲ್ಲರೂ ಸೇರಿ ಹಿರಿಯ ವಿದ್ಯಾರ್ಥಿಗಳಿರ್ಬೋದು, ದಾನಿಗಳಿರ್ಬೋದು ಹಾಗೂ ಜನಪ್ರತಿನಿಧಿಗಳಿರ್ಬೋದು, ಎಲ್ಲರೂ ಸೇರಿ ಈ 100 ಸಂವತ್ಸರ ಕಳೆದಂತಹ ಈ ಒಂದು ವಿದ್ಯಾಸಂಸ್ಥೆಯ ಬೃಹತ್ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನುವ ಯೋಜನೆಯನ್ನು ಹಾಕ್ಕೊಂಡು ಇದೇ ಬರುವ 25 ತಾರೀಕಿಗೆ ಸಮಾರಂಭ ಮಾಡ್ತಾ ಇದ್ದೇವೆ. ಈ ಹಿಂದೆ ಪ್ರತಿ ತಿಂಗಳು ನಾವು ಒಂದೊಂದು
ಇದರ ನೆನಪಿಗೋಸ್ಕರ ಕಾರ್ಯಕ್ರಮಗಳು ಮಾಡ್ತಾ ಇದ್ದೆವು. ಒಂದು ತಿಂಗಳು ಆರೋಗ್ಯ ಶಿಬಿರ ಮಾಡಿದ್ದೇವೆ. ಒಂದು ತಿಂಗಳು ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಮಾಡಿದ್ದೇವೆ. ಒಂದು ತಿಂಗಳು ಪಂಚಾಯತ್ ಮಟ್ಟದ ಶಾಲಾ ಮಕ್ಕಳು ಮತ್ತು ಅಂಗನವಾಡಿ ಮಕ್ಕಳಿಗೆ ಕ್ರೀಡಾ ಪ್ರತಿಭೆಯನ್ನು ಗುರುತಿಸಲಿಕ್ಕಾಗಿ ಅವರಿಗೆ ಕಾಂಪಿಟಿಷನ್ ಮಾಡಿದ್ದೇವೆ. ಮತ್ತೊಂದು ಸಲ ಉಜಿರೆಯ ಸಾನ್ನಿಧ್ಯ ಎಂಬ ಅಂಗವಿಕಲ ಬುದ್ಧಿಮಾಂದ್ಯ ಶಾಲೆಗೆ ಕೂಡ ಒಂದು ಕೊಡುಗೆಯನ್ನು ಕೊಟ್ಟು ಅಲ್ಲಿಗೆ ಒಂದಿನದ ಆಹಾರವನ್ನು ಕೊಟ್ಟಿರ್ತೇವೆ. ಕಡೆಯದಾಗಿ 25ನೇ ತಾರೀಕಿಗೆ ನಾವು ಸಮಾರೋಪ ಸಮಾರಂಭ. ಈ ಸಮಾರೋಪ ಸಮಾರಂಭದಲ್ಲಿ ಕೇವಲ ಒಂದು ದಿನದ ಮನೋರಂಜನೆ ಹಾಗೂ ಬೇರೆ ಬೇರೆ ಕಾರ್ಯಕ್ರಮಗಳು ಮಾತ್ರ ಅಲ್ಲದೆ ಶಾಶ್ವತ ಒಂದು ಈ ನೆನಪಿಗೆ ಕಾರ್ಯಕ್ರಮ ಏನಾದರೂ ಹಾಕ್ಕೊಳ್ಬೇಕು ಎಂಬ ಯೋಚನೆ ಮಾಡಿಕೊಂಡು ಸಮಿತಿಯವರು ಈಗಾಗಲೇ ರು 15 ಲಕ್ಷ ರೂಪಾಯಿ ವೆಚ್ಚದ ಒಂದು ಶಾಶ್ವತ ರಂಗಮಂದಿರವನ್ನು ಈ ಶಾಲೆಗೆ ಕೊಡುಗೆಯಾಗಿ ಕೊಡಲಿಕ್ಕೆ ನಾವು ನಿರ್ಧರಿಸಿದ್ದೇವೆ. ಈಗಾಗಲೇ ಕಾಮಗಾರಿ ನಡೀತಾ ಇದೆ. ಹಾಗೆ ಮೊನ್ನೆ ಹರೀಶ್ ಕುಮಾರ್ ಮಾಡಿದಂಥ ಕಟ್ಟಡದ ಮುಂಭಾಗದಲ್ಲಿ ಒಂದು 3000 ಸ್ಕ್ವೇರ್ ಫೀಟ್ನಷ್ಟು ಇಂಟರ್ಲಾಕ್ ಹಾಕಲಿಕ್ಕೆ, ಹಾಗೆ ಒಂದು ಸ್ವಾಗತ ದ್ವಾರ ಒಂದು ಈ ಶಾಲೆಗಿಲ್ಲ. ಇದನ್ನೆಲ್ಲ ಈ ಒಂದು ಶತಮಾನೋತ್ಸವದ ಸವಿನೆನಪಿಗಾಗಿ ಶಾಶ್ವತ ಕಾರ್ಯಕ್ರಮವನ್ನು ಕೂಡ ಈ ಸಂದರ್ಭದಲ್ಲಿ ಹಾಕ್ಕೊಂಡಿದ್ದೇವೆ. ಹಾಗೂ ನಾಳ್ದು ಬೇರೆ ಬೇರೆ ರೀತಿಯ, ಅದರಲ್ಲಿ ಒಂದು ವಿಶೇಷವಾಗಿ 70 ವರ್ಷದಿಂದ ಮೇಲ್ಪಟ್ಟ ಈ ಶಾಲೆಯಲ್ಲಿ ಕಲಿತಂತಹ ಹಿರಿಯ ವಿದ್ಯಾರ್ಥಿಗಳೆಲ್ಲ ಇದ್ದರೆ ಅವರನ್ನು ಕೂಡ ನಾವು ಈಗಾಗಲೇ ಸಂಪರ್ಕಿಸಿದ್ದೇವೆ. ಈಗಾಗಲೇ ಒಂದು 10-50 ಮಕ್ಕಳು ಸಿಕ್ಕಿದ್ದಾರೆ. ಅವರನ್ನು ಕೂಡ ಗೌರವಿಸಬೇಕು ಎಂಬ ಒಂದು ನಿಟ್ಟಿನಲ್ಲಿ ಆ ಯೋಚನೆಯನ್ನು ಕೂಡ ನಾಳ್ದು ಕಾರ್ಯಕ್ರಮದಲ್ಲಿ ನಡೀತಿದೆ. ಅಂತೂ ಒಟ್ಟಾರೆ ಈ ಒಂದು ಶಾಲಾ ಶತಮಾನೋತ್ಸವ ಶಾಲೆಯ ಜಾತ್ರೆಯಾಗಿ ಆಗಬೇಕು ಅಂತೇಳಿ ನಾವೆಲ್ಲ ಯೋಚನೆ ಮಾಡಿದೆ. ಹಾಗೆ ಜನರು ಕೂಡ ಸಹಕಾರ ಇದೆ. ಎಲ್ಲ ಊರವರು ಕೂಡ ಈ ರೀತಿಯ ಸಹಕಾರ, ಜನಪ್ರತಿನಿಧಿಗಳು ಎಲ್ಲರ ಸಹಕಾರ ಇದೆ. ನಾಳ್ದು ಕೂಡ ನಿಮ್ಮದು ಹಾಗೂ ಎಲ್ಲರದ್ದು ಸಹಕಾರ ಬೇಕು ಅಂತ ವಿನಂತಿಸ್ತಾ ಈ ಅವಕಾಶಕ್ಕಾಗಿ ವಂದಿಸ್ತಾ ಎರಡು ಮಾತು. ಕರೆದಿದ್ದೇವೆ, ಎಲ್ಲರನ್ನು ಕರೆದಿದ್ದು ಆಹ್ವಾನಿಸಿದ್ದಾರೆ. ನಮ್ಮ ಎಲ್ಲ ಹೋಗಿ ಆಹ್ವಾನಿಸಿದ್ದಾರೆ. ಬರ್ಬೋದು ಎಲ್ಲರೂ. ಮರು ದಿವಸ 26 ಹಾಗೂ ಒಂದು ಹೇಳಲಿಕ್ಕೆ ಮಾಡಿ, ಒಂದು ಕಾಲದಲ್ಲಿ ಈ ಶಾಲೆಗೆ ದೋಣಿಯಲ್ಲಿ ಬಂದು ಮಕ್ಕಳು ಬರ್ತಾಯಿದ್ದರು. ಅದಕ್ಕೂ ನಡದವರು ವ್ಯವಸ್ಥೆ ಮಾಡ್ತಾಯಿದ್ದರು. ಅದಕ್ಕೆ ದೋಣಿ ಇದು ಮಾಡಲಿಕ್ಕೆ ಕೂಡ ಅವರೇ ಸಂಬಳ ಕೊಟ್ಟು, ನಮ್ಮ ಉಪ್ಪಿನಂಗಡಿಯಿಂದ ಒಬ್ಬರು, ನನಗೆ ಈಗಲೂ ನೆನಪಿದೆ, ನಾನು ಕೂಡ ಆ ದೋಣಿಯಲ್ಲಿ ಹೋಗ್ತಿದ್ದೆ. ಇಸ್ಮಾಯಿಲ್ ಎಂಬ ಅವರನ್ನು ಪ್ರತಿ ಮಳೆಗಾಲದಲ್ಲಿ 4 ತಿಂಗಳು ಅವರೇ ಸಂಬಳ ಕೊಟ್ಟು ಇಲ್ಲೇ ಹತ್ತಿರ ದೋಣಿಯಲ್ಲಿ ಪಡೆದಿಂದ ಈ ಬದಿ ಮಕ್ಕಳು ಬರ್ತಾಯಿದ್ದರು. ಆ ವ್ಯವಸ್ಥೆ ಕೂಡ ಮಾಡ್ತಾಯಿದ್ದರು. ಆಗ ಶಾಲೆ ಇದರ 100ರ ಸಂಭ್ರಮ. ಇವತ್ತು ಇದರ ಅಧ್ಯಕ್ಷರು ಪತ್ರಿಕಾಗೋಷ್ಠಿಯನ್ನು ಆಹ್ವಾನಿಸಿದ್ದಾರೆ. ಎಲ್ಲ ಮಾಧ್ಯಮದ ಸ್ನೇಹಿತರೇ, ಅಧ್ಯಕ್ಷರೇ, ಕಾರ್ಯಾಧ್ಯಕ್ಷರೇ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗೌರವಾನ್ವಿತ ಸ್ವಾಗತ ಸಮಿತಿಯ ಮತ್ತು ಈ ಒಂದು 100ರ ಸಂಭ್ರಮದ ಎಲ್ಲ ಪದಾಧಿಕಾರಿಗಳೇ, ಮುಖ್ಯೋಪಾಧ್ಯಾಯರೇ, ಅಧ್ಯಾಪಕ ವೃಂದಗಳೇ, ಮಕ್ಕಳೇ, 100 ವರ್ಷಕ್ಕೆ ಹಿಂದೆ ಪ್ರಾರಂಭವಾದಂಥ ಒಂದು ಶಾಲೆ. ಬಹುಶಃ ಚಂದಯ್ಯ ಅಜ್ಜಿರಿಯವರು 100 ವರ್ಷಕ್ಕೆ ಹಿಂದೆಯೇ ವಿದ್ಯಾಭ್ಯಾಸದ ಬಗ್ಗೆ ಒಲವನ್ನು ಹೊಂದಿ ಗ್ರಾಮೀಣ ಪ್ರದೇಶದ ಮಕ್ಕಳು ಕೂಡ ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರ್ದು, ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಭಾಳಷ್ಟು ಮಹತ್ವ ಬರಲಿಕ್ಕಿದೆ ಅನ್ನೋದನ್ನು 100 ವರ್ಷಕ್ಕೆ ಹಿಂದೆ ಅವರು ಆಲೋಚನೆ ಮಾಡಿ ಈ ಗ್ರಾಮೀಣ ಪ್ರದೇಶದಲ್ಲಿ ತನ್ನ ಸ್ವಂತ ಖರ್ಚಿನಲ್ಲಿ ಶಾಲೆಯನ್ನು ನಿರ್ಮಾಣ ಮಾಡಿ, ಮುನ್ರಾಜ್ ಅಜ್ಜಿರವರು ಹೇಳಿದ್ರು ದೋಣಿ ಕೂಡ ಇಟ್ಟಿದ್ರು ಅಂತ. ಅಂದರೆ ಆ 100 ವರ್ಷಕ್ಕೆ ಹಿಂದೆ ಮಕ್ಕಳ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ ಅವರ ಚಿಂತನೆ ನಿಜವಾಗಿಯೂ ಅಭಿನಂದನೀಯ. ಅವರನ್ನು ನಾವು ಇವತ್ತು ಖಂಡಿತ ಸ್ಮರಿಸಬೇಕಾದು ನಮ್ಮೆಲ್ಲರ ಕರ್ತವ್ಯ. ಇವತ್ತು 100 ವರ್ಷ ತುಂಬಿದೆ. ಶಾಲೆ ಬಹಳಷ್ಟು ಬೆಳೆದಿದೆ. ಮಕ್ಕಳ ಸಂಖ್ಯೆ ಹಿಂದೆ ಒಮ್ಮೆ ಜಾಸ್ತಿ ಇದ್ದರೂ ಈಗ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕ್ಷೀಣಿಸ್ತಾ ಇರೋ ಸಂದರ್ಭದಲ್ಲಿ ಕೂಡ ಸುಮಾರು 100ಕ್ಕೆ ಹೆಚ್ಚು ಮಕ್ಕಳು
ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಈ ಕಟ್ಟಡ ನಿರ್ಮಾಣ ಆಯಿತು. ಈ 100 ವರ್ಷಗಳಲ್ಲಿ ಅನೇಕ ಮಂದಿ ಶಾಲೆಯ ಅಭಿವೃದ್ಧಿಯಲ್ಲಿ ದುಡಿದವರಿದ್ದಾರೆ. ಅದು ಇಲ್ಲಿಯ ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಹಿಂದಿನ ಶಾಸಕರುಗಳಿರ್ಬೋದು, ಜಿಲ್ಲಾ ಪಂಚಾಯತ್ನ ಸದಸ್ಯರುಗಳಿರ್ಬೋದು, ಎಲ್ಲರೂ ಈ ಶಾಲೆಯ ಅಭಿವೃದ್ಧಿಗೋಸ್ಕರ ದುಡಿದಿದ್ದಾರೆ. ಇವತ್ತು 100 ವರ್ಷದ ಸಂದರ್ಭ, ಕಳೆದ ವರ್ಷ ಹೊಸ ಒಂದು ಕಟ್ಟಡ ಕೂಡ ನನ್ನ ವಿಧಾನ ಪರಿಷತ್ ಶಾಸಕರ ಅನುದಾನದಿಂದ ಪ್ರಾರಂಭ ಆಯಿತು. ಅದು ಸುಸಜ್ಜಿತವಾದ ಕಟ್ಟಡ, ಸ್ಮಾರ್ಟ್ ಕ್ಲಾಸ್ ಎಲ್ಲ ಇದೆ. ಅದನ್ನು ಮತ್ತಷ್ಟು ಅದನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋಂಥ ಉದ್ದೇಶದಿಂದ 100 ವರ್ಷದ ಸಂಭ್ರಮದಲ್ಲಿ ಎಲ್ಲ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಸೇರಿಕೊಂಡು ಎದುರುಗಡೆ ಇಂಟರ್ಲಾಕನ್ನು ಹಾಕಿಸುವಂಥದ್ದು, ಮತ್ತೊಂದು ರಂಗಮಂದಿರ ಅದನ್ನು ಕೂಡ ಮಾಡಿಸಿ ಶಾಲೆಯ ಏನು ಕೊರತೆ ಇತ್ತೋ ಅದನ್ನು ನೀಗಿಸುವಲ್ಲಿ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಾಡಿದ್ದು 25ನೇ ತಾರೀಕಿಗೆ ಈ ಸಂವತ್ಸರಗಳ ಸಂಭ್ರಮಾಚರಣೆಯನ್ನು ಒಂದು ಹಬ್ಬದ ರೀತಿಯಲ್ಲಿ ಆಚರಿಸಬೇಕು ಅನ್ನೋಂಥ ಉದ್ದೇಶದಿಂದ ಇಡೀ ಗ್ರಾಮಸ್ಥರನ್ನು ಒಗ್ಗೂಡಿಸಿ ಸುಮಾರು 1 ವರ್ಷದಿಂದ ಅವರು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದು ರಕ್ತದಾನ ಶಿಬಿರ ಇರ್ಬೋದು ಅಥವಾ ಇದರ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು 1 ವರ್ಷ ಕಾರ್ಯಕ್ರಮಗಳನ್ನು ಈಗ ಜನವರಿ 25ನೇ ತಾರೀಕಿಗೆ ಮುಗಿಸಿ ಅವತ್ತು ಸಮಾರೋಪ ಸಮಾರಂಭ ಎಲ್ಲ ಉಸ್ತುವಾರಿ ಸಚಿವರನ್ನು ಹಾಗೂ ಎಲ್ಲ ಅನೇಕ ಮಂತ್ರಿಗಳನ್ನು, ಸ್ಪೀಕರ್ ಅವರನ್ನು, ಸ್ಥಳೀಯವಾಗಿ ಸಹಕರಿಸಿದ ಅನೇಕ ಮಹನೀಯರುಗಳನ್ನು ಆಮಂತ್ರಿಸಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕಾರ್ಯಕ್ರಮ ಪೂರ್ಣವರ ಒಂದು ಸಹಭಾಗಿತ್ವದಲ್ಲಿ ಯಶಸ್ವಿಯಾಗಿ ಜರುಗಲಿಕ್ಕಿದೆ. ಮತ್ತು ಶಾಲೆ ಕೂಡ ಇವತ್ತು ಅಧ್ಯಾಪಕರುಗಳು ಸ್ವಲ್ಪ ಬಹಳಷ್ಟು ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ. ಮಕ್ಕಳ ಸಂಖ್ಯೆ ಹೆಚ್ಚಿಸಬೇಕು ಅನ್ನೋಂಥ ಉದ್ದೇಶ ಅವರಲ್ಲಿ ಇದೆ. ಅದಕ್ಕೋಸ್ಕರ ಕೂಡ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಿಕೊಂಡು ಇವತ್ತು ಎಲ್ಲ ವ್ಯವಸ್ಥೆಗಳು ಶಾಲೆಯಲ್ಲಿ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿದ್ಯಾರ್ಥಿಗಳು ಈ ಶಾಲೆಗೆ ಸೇರುವಂತಾಗಲಿ, ಈ ಗ್ರಾಮದಲ್ಲಿ ಒಂದು ಒಳ್ಳೆಯ ಶಾಲೆ ಅನ್ನುವಂಥ ಒಂದು ಕೀರ್ತಿಗೆ ಪಾತ್ರರಾಗಲಿ ಅಂತ ನಾನು ವಿನಂತಿಸಿ, ಸಂಭ್ರಮಾಚರಣೆ ಯಶಸ್ವಿಯಾಗಿ ಜರಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿಕೊಂಡು ತಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತೇನೆ. ಶಾಲೆಯ ಶತಮಾನೋತ್ಸವ ಸಮಾರಂಭದ ಸುದ್ದಿ ಮಾಧ್ಯಮದ ಮಿತ್ರರಿಗೆ ಹಾಗೂ ನಮ್ಮ ಇಲ್ಲಿಯ ಸ್ಥಳೀಯರಾದ ಮೆಸ್ಕಾಂ ಅಧ್ಯಕ್ಷರಾದ ಹರೀಶ್ ಕುಮಾರ್ ಇದ್ದಾರೆ. ಹಾಗೆ ಇಲ್ಲಿ ಸೇರ್ತಿರೋ ಸಭೆಯಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತರಿಗೆ ಹಾಗೂ ಸುದ್ದಿ ಮಾಧ್ಯಮದ ಎಲ್ಲ ವ್ಯಕ್ತಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರ ಸಹಕಾರವನ್ನು ನಾಡ್ದು 25 ತಾರೀಕಿಗೆ ನೀಡಿ ಶತಮಾನೋತ್ಸವ ಸಮಾರಂಭವನ್ನು ಚೆಂದ ಕಾಣಿಸಿಕೊಳ್ಬೇಕಾಗಿ ಎಲ್ಲ ಮಿತ್ರರಲ್ಲಿ ಸಂಭ್ರಮ ವಿನಂತಿ ಮಾಡುತ್ತಾ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಬ್ಬದ ಸಂಭ್ರಮದೊಂದಿಗೆ ವಜ್ರದ ಆಭರಣಗಳ ಖರೀದಿಗೆ ಸೂಕ್ತ ಅವಕಾಶ. ಮುಳಿಯಾ ಗೋಲ್ಡನ್ ಡೈಮಂಡ್ಸ್ ಆಯೋಜಿಸುತ್ತಿದೆ ಡೈಮಂಡ್ ಫೆಸ್ಟ್. ಮುಳಿಯಾ ವಜ್ರಾಭರಣಗಳ ಹಬ್ಬ ಇದೇ ಆಗಸ್ಟ್ 7ರಿಂದ. ನೀವು ಮೂಗುತಿ, ಟ್ರೆಂಡಿ ಉಂಗುರ ಅಥವಾ ಸೊಗಸಾದ ನೆಕ್ಲೆಸ್ಗಳು ಸೇರಿದಂತೆ ಹಲವು ರೀತಿಯ ಆಭರಣಗಳನ್ನು ಖರೀದಿಸಲು, ಅಲ್ಲದೆ 95% ವಿನಿಮಯ ಮತ್ತು 90% ಬೈಬ್ಯಾಕ್ ಸೌಲಭ್ಯಗಳನ್ನು ಪಡೆಯಲು ಇಂದೇ ತಪ್ಪದೆ ನಿಮ್ಮ ಹತ್ತಿರದ ಮುಳಿಯಾ ಗೋಲ್ಡನ್ ಡೈಮಂಡ್ಸ್ಗೆ ಭೇಟಿ ನೀಡಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ.